ಹೈ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸಾಫ್ಟ್ ಆದ ಇಡ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 3 ಗ್ಲಾಸ್ ಇದು ಇಡ್ಲಿ ದರ ರೈಸ್ ತಗೊಂಡಿದ್ದೇನೆ. ಮತ್ತೊಂದು ಅರ್ಧ ಗ್ಲಾಸ್ ಉದ್ದಿನಬೇಳೆ. ಇದನ್ನು ನೀರಾಕಿ 3-4 ಸಲ ತೊಳಿಬೇಕು. ನೋಡಿ, 4 ಸಲ ತೊಳೆದಾಯಿತು. ಈಗ ಬೇರೆ ನೀರಲ್ಲಿ ಹಾಕಿ ಒಂದು 4 ಗಂಟೆಗಳ ಕಾಲ ನೆನೆಯಲಿಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್ಸ್, 4 ಗಂಟೆ ಆಯಿತು. ಈಗ ಇದನ್ನು ಗ್ರೈಂಡ್ ಮಾಡುವ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಅಕ್ಕಿ ಹಾಕಿ ಗ್ರೈಂಡ್ ಮಾಡ್ತೇನೆ. ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ನೈಸ್ ಆಗಿದೆ. ಇಲ್ಲಿ ಒಂದು ಈಗ ಪಾತ್ರೆಗೆ ಹಾಕುವ. ಇದೇ ಥರ ಉಳಿದ ಅಕ್ಕಿಯನ್ನು ಗ್ರೈಂಡ್ ಮಾಡುವ. ನಾನು 3 ಸಲ ಗ್ರೈಂಡ್ ಮಾಡಿದೆ. ಅಂದರೆ ನಂದು ಮಿಕ್ಸಿ ಜಾರ್ ಸ್ವಲ್ಪ ಸಣ್ಣದು, ಆದ್ದರಿಂದ 3 ಸಲ ಗ್ರೈಂಡ್ ಮಾಡಬೇಕಾಯಿತು. ಇದು ನಾನು ಸಂಜೆ ಗ್ರೈಂಡ್ ಮಾಡಿದ್ದು. ಇದನ್ನು ಓವರ್ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಇಲ್ಲಾಂದರೆ 8ರಿಂದ 10 ಗಂಟೆ ತನಕ ಫರ್ಮೆಂಟ್ ಆಗಲಿಕ್ಕೆ ಇಟ್ಟರೆ ಸಹ ಆಗ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ನಾನು ಗ್ರೈಂಡ್ ಮಾಡುವಾಗ 1 ಟೇಬಲ್ ಸ್ಪೂನ್ ಈಸ್ಟ್ ಕೂಡ ಹಾಕಿದ್ದೆ. ಅದು ವಿಡಿಯೋ ಡಿಲೀಟ್ ಆಗಿದೆ. ಈಸ್ಟ್ ಕೂಡ ಹಾಕಿದ್ದೇನೆ ನಾನು. ನೋಡಿ, ಈಗ ಬೆಳಿಗ್ಗೆ ಆಗಿದೆ, ಫರ್ಮೆಂಟ್ ಆಗಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನಿನ್ನೆ ನೈಟಿಗೆ ಹಾಕಿರಲಿಲ್ಲ. ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ, ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಎಣ್ಣೆ ಸವರಬೇಕಾಗ್ತದೆ. ಮತ್ತೆ ಮಾಡುವಾಗ ಎಣ್ಣೆ ಹಾಕಬೇಕಂತ ಇಲ್ಲ. ಇದು ಎಣ್ಣೆ ಹಾಕಿ ಹಚ್ಚಿ ಅಭ್ಯಾಸ ಆಗಿದೆ. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಇಡ್ಲಿ ಬ್ಯಾಟರನ್ನು ಹಾಕುವ. ಫುಲ್ ಹಾಕಬಾರ್ದು, ಒಂದು ಅರ್ಧದಷ್ಟು ಹಾಕಬೇಕು. ಅದರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಟು ಸ್ವಲ್ಪ ಬ್ಯಾಟರನ್ನು ಹಾಕುವ. ಈಗ ಇದು ಮುಚ್ಚಳವನ್ನು ಮುಚ್ಚಿ ಒಂದು 20 ನಿಮಿಷ ಬೇಯಬೇಕಾಗ್ತದೆ. ನೋಡಿ, 20 ನಿಮಿಷ ಆಯಿತು.
ನೋಡಿ ಇಡ್ಲಿ ಬೆಂದಿದೆ, ತಾಗ್ತಾ ಇಲ್ಲ ಕಡ್ಡಿಗೆ. ಈಗ ಇದನ್ನು ತೆಗೆಯುವ. ನೋಡಿ ಎಲ್ಲವನ್ನು ತೆಗೆದಾಯ್ತು. ಇಲ್ಲಿ ನಾನು ಬಟ್ಟೆ ಒದ್ದೆ ಮಾಡಿ ಈ ಥರ ಹಾಕಿದ್ದೇನೆ. ಇದರ ಮೇಲೆ ಇಡ್ಲಿ ತಟ್ಟೆಗಳನ್ನು ಇಡ್ತೇನೆ. ಅಂದರೆ ಕೆಲವರು ಕವಚಿ ಹಾಕಿ ಅದರ ಮೇಲೆ ಬಟ್ಟೆಯನ್ನು ಹಾಕ್ತಾರೆ, ಕೆಲವೊಮ್ಮೆ ಅದರ ನೀರು ಬಿಡ್ತದೆ, ಬೆವರು ಬಂದಾಗೆ ಆಗ್ತದೆ. ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ ಈಗ ಇಡ್ಲಿ ತಣ್ಣಗಾಗಿದೆ, ಒಂದೊಂದನ್ನೇ ತೆಗೆಯುವ. ತುಂಬ ಸಾಫ್ಟ್ ಆಗಿದೆ ಇಡ್ಲಿ. ನಿಮಗೆ ಇಡ್ಲಿ ವಿಡಿಯೋ ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಡ್ಲಿ ರೆಡಿ ಆಯಿತು.